7 ಡೇಸಲ್ಲಿ ನಿಮ್ಮ ಸ್ಕಿನ್ನು ಗ್ಲೋ ಮಾಡ್ಬೋದಾ? ನಿಮ್ಮ ಸ್ಕಿನ್ನನ್ನು ಒಂಥರ ಗ್ಲಾಸ್ ಫಿನಿಶಿಂಗ್ ಥರ ಮಾಡ್ಬೋದಾ? ಡೆಫಿನೆಟ್ಟಾಗಿ ಅದು ನ್ಯಾಚುರಲ್ ಆಗಿ ಮಾಡ್ಬೋದು. ಯಾವುದೇ ರೀತಿ ಕಾಸ್ಟ್ಲಿ ಕೆಮಿಕಲ್ಸ್ ಆಗ್ಬೋದು, ಕ್ರೀಮ್ ಆಗ್ಬೋದು, ಏನೂ ಇರಲ್ಲ. ನೀವು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಬೋದು. ಬರ್ತಾ ಬರ್ತಾ ನಿಮ್ಮ ಸ್ಕಿನ್ನು ಆಯಿಲಿ ಆಗ್ತಾ ಇದೆ, ಅದೊಂಥರ ಡಲ್ ಆಗ್ತಾ ಇದೆ, ಏನೋ ಒಂಥರ ನಿಮಗೆ ಒಂಥರ ನಾನು ಕಪ್ಪು ಆಗ್ತಾ ಇದ್ದೀನಿ ಅನ್ನೋ ರೀತಿ ಎಲ್ಲ ಫೀಲ್ ಬಂದ್ಬಿಟ್ಟಿದೆ. ಈ ಥರ ಏನಾದ್ರು ಫೀಲ್ಸು, ಈ ರೀತಿ ಏನೋ ನಿಮ್ಮ ಸ್ಕಿನ್ನು ಡಲ್ ಆಗಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಒಂಥರ ಏನಂತಾರೆ ಫಾರ್ಮುಲಾ ಇದ್ದಂಗೆ ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬರೀ 7 ದಿವಸದಲ್ಲಿ ಹೆಂಗೆ ಗ್ಲೋ ಮಾಡೋದು, ಹೆಂಗೆ ಅದೊಂಥರ ಗ್ಲಾಸ್ ಫಿನಿಶಿಂಗ್ ಥರ ಇರುತ್ತಲ್ಲ ಅದು ಸ್ಕಿನ್ಗಳು, ಆ ರೀತಿ ಮಾಡೋದು ಹೇಗೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ನ್ಯಾಚುರಲ್ ವೆಲ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೋಮ್ ರೆಮಿಡೀಸ್ ಇರುತ್ತೆ, ಮತ್ತು ಡಯಟ್ ಇರುತ್ತೆ, ಯಾವ ರೀತಿ ನೀವು ಡಯಟ್ ಮಾಡಬೇಕು ನಿಮ್ಮ ಸ್ಕಿನ್ನಿಗೆ ಅಂತ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಕಂಪ್ಲೀಟ್ ಫಾರ್ಮುಲಾ ಜೊತೆಗೆ ಈ ವಿಡಿಯೋನ ಎಂಡ್ ಮಾಡ್ತೀರಾ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಬನ್ನಿ ಏನಿದೆ ಈ ವಿಡಿಯೋದಲ್ಲಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದು ಹೆಂಗೆ ಬರೀ 7 ದಿವಸದಲ್ಲಿ. ಇಲ್ಲಿ ಎಂದಿನಂತೆ ನಾನು ಚಾಟ್ನ ರೆಡಿ ಮಾಡಿದ್ದೀನಿ. ಇಲ್ಲಿ 7 ಡೇಸ್ ಏನಂತಾರೆ ಸ್ಕಿನ್ ಗ್ಲೋ ಚಾಲೆಂಜ್ ಥರ ಇದು. ನೀವು ಈ ಚಾಲೆಂಜ್ನ ತಗೋಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳಿ, ಅಲ್ಲಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಸ್ಕಿನ್ ಗ್ಲೋ ಅಂತ ನನಗೆ ಅಲ್ಲಿ ಕಮೆಂಟ್ ಹಾಕಬೇಕು. ಏನು ಹೇಳಿ, ಸ್ಕಿನ್ ಗ್ಲೋ ಅಂತ ಕಮೆಂಟ್ ಹಾಕಬೇಕು. ಇವತ್ತಿಂದ ನೀವೇನಾದ್ರು ಸ್ಟಾರ್ಟ್ ಮಾಡ್ತೀರಾ, ಡೇಟನ್ನು ಹಾಕಿ. ನೋಡಿ ಇಲ್ಲಿ ಫಸ್ಟು ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ನು ಏಂತಕ್ಕೆ ಡಲ್ ಆಗ್ತಿದೆ, ಅಂಡರ್ಸ್ಟ್ಯಾಂಡ್ ವೈ ಯುವರ್ ಫೇಸ್ ಇಸ್ ಡಲ್. ಫಸ್ಟು ಅದನ್ನ ಅರ್ಥ ಮಾಡ್ಕೋಬೇಕು. ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ್ಯಡ್ಸ್ಗಳನ್ನ ನೋಡ್ತಾರೆ, ಏನೇನೋ ನೋಡ್ಬಿಟ್ಟು, ಅದು ಎಸ್ಪೆಷಲಿ ಹೆಣ್ಮಕ್ಳು ತಮ್ಮ ಸ್ಕಿನ್ನಿಗೆ ಬೇಡದಿರೋದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಇನ್ನೂ ಹಾಳು ಮಾಡ್ಕೊಬಿಡ್ತಾರೆ. ಅದನ್ನ ಮಾಡಬಾರ್ದು. ಫಸ್ಟು ಅಂಡರ್ಸ್ಟ್ಯಾಂಡ್ ವೈ ಯುವರ್ ಫೇಸ್ ಇಸ್ ಡಲ್. ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಇಲ್ಲಿ ಫಸ್ಟು ರೂಟ್ ಕಾಸ್ನ ಕಂಡುಹಿಡ್ಕೊಳ್ಳಿ. ಏನು ರೀಸನ್ಸ್ ಏನು ನನ್ನ ಸ್ಕಿನ್ನು ಡಲ್ ಆಗ್ತಿದೆ ಅಂದ್ಬಿಟ್ಟು. ರೀಸನ್ಸ್ ಏನು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಸ್ಲೀಪ್. ನಿಮಗೆ ನಿದ್ದೆ ಸರಿ ಆಗ್ತಿಲ್ಲ. ನಿದ್ದೆ ಒಂದು ಕರೆಕ್ಟಾಗಿ ಆಯಿತು ಅಂದರೆ ಅರ್ಧ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ. ಮೇಯ್ನ್ ಅದೇ ನಿಮಗೆ ಏನಂತಾರೆ ಸ್ಕಿನ್ ಡಲ್ ಮಾಡ್ತಿರೋದು, ಮತ್ತು ವ್ರಿಂಕಲ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಿರೋದು. ಅದನ್ನ ಬಿಟ್ಟು ನೆಕ್ಸ್ಟ್ ಜಂಕ್ ಫುಡ್ ಆಗಿರ್ಬೋದು, ಆಚೆ ಕಡೆ ತಿನ್ನೋ ಐಟಮ್ಗಳು. ಹೆಲ್ದಿ ಫುಡ್ ತಿಂತಿಲ್ಲ ನೀವು. ಈ ಹೆಲ್ದಿ ಫುಡ್ ಯಾವಾಗ ಬಾಡಿಗೆ ಹೋಗಲ್ವೋ ಅಲ್ಲಿವರೆಗೂ ನಿಮ್ಮ ದೇಹನೂ ಸಣ್ಣ ಆಗಲ್ಲ, ನಿಮ್ಮ ಮುಖದಲ್ಲಿ ಆ ಕಾಂತಿನೂ ಬರಲ್ಲ. ದಯವಿಟ್ಟು ಜಂಕ್ ಫುಡ್ನ ಬಿಡಬೇಕು. ಅದ್ರ ಜೊತೆಗೆ ಸ್ಟ್ರೆಸ್ ಲೆವೆಲ್ಲು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರೋ ಎಲ್ಲ ಕಷ್ಟ ಎಲ್ಲ ನನಗೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬರೀ ಸ್ಟ್ರೆಸ್ ತಗೊಳ್ಳೋದು, ಆಂಗ್ಸೈಟಿಲಿರೋದು. ಇಲ್ಲ ಅಂತ ಹೇಳಿದ್ರೆ ಏನನ್ನ ಈ ಮೊಬೈಲಲ್ಲಿ ಬೇಡದಿರೋ ರೀಲ್ಸ್ಗಳು ನೋಡ್ಕೊಂಡು ಮೈಂಡ್ನ ಬಿಸಿ ಮಾಡಿ ಇಟ್ಕೊಬಿಡ್ತೀವಿ. ಇದನ್ನೆಲ್ಲ ಅವಾಯ್ಡ್ ಮಾಡಿದಾಗ ಆಯಿತಾ, ಆದಷ್ಟು ನಿಮ್ಮ ಸ್ಕಿನ್ನೆಲ್ಲ ಪ್ರಾಬ್ಲಮ್ಸ್ ಏನಿದೆ, ಡಲ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ರಾಂಗ್ ಸ್ಕಿನ್ ಕೇರ್ ಹ್ಯಾಬಿಟ್ಸು. ಸುಮಾರು ಜನಕ್ಕೆ ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತಲೇ ಗೊತ್ತಿಲ್ಲ. ಬರೀ ಎಲ್ಲೆಲ್ಲೋ ನೋಡ್ತಾರೆ, ಇಲ್ಲೆಲ್ಲೋ ನೋಡ್ತಾರೆ. ಇಲ್ಲಾಂದ್ರೆ ಈ ಕಾಲದಲ್ಲೂ ಏನಂತಾರೆ ಈ ₹5, ₹10, ₹15 ಸೋಪ್ ಯೂಸ್ ಮಾಡಿಕೊಂಡು ಸ್ಕಿನ್ನನ್ನು ಇನ್ನೂ ಹಾಳು ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಎಸ್ಪೆಷಲಿ ಆರ್ಷ್ ಸೋಪ್ಗಳ್ನ ಯೂಸ್ ಮಾಡೋದು, ಮತ್ತು ಬೇಡದಿರೋ ಫೇಸ್ ವಾಶ್ಗಳ್ನ ಯೂಸ್ ಮಾಡೋದು. ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ಏನು ಅದನ್ನು ತಿಳ್ಕೊಳ್ಳಿ. ಸ್ಕಿನ್ ಟೈಪಲ್ಲಿ ಅದರಲ್ಲಿ ಏನಂತ ದೊಡ್ಡದೇನಿಲ್ಲ. ಅಲ್ಲಿ ನಿಮ್ಮ ಮುಖ ತೊಳೆದಾದ್ಮೇಲೆ ನಿಮ್ಮ ಮುಖ ತೊಳೆದಾದ್ಮೇಲೆ ಒಂದು 15 ನಿಮಿಷ ಬಿಟ್ಟು ನೋಡಿ, ಅದು ಡ್ರೈ ಆಗಿರುತ್ತಾ ಅಥವಾ ಆಯಿಲಿ ಆಗುತ್ತಾ ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಸ್ಕಿನ್ ಡ್ರೈಯಾ ಅಥವಾ ಆಯಿಲಿನಾ ಅಂತ. ಇಲ್ಲಿ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿರೋದೇನು ಅಂದರೆ, ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಒಂದು 80% ಬರೀ ಆಯಿಲಿ ಸ್ಕಿನ್ನೇ ಜಾಸ್ತಿ. ಮುಖ ಡಲ್ ಆಗೋದಕ್ಕೆ ಮೇನ್ ಕಾರಣ ಈ ಆಯಿಲಿ ಸ್ಕಿನ್ನೇ. ಏನೋ ಎಣ್ಣೆ ಥರ ಜಿಡ್ ಥರ ಫೀಲ್ ಆಗುತ್ತೆ. ಅದು ಹೇಗೆ ಹೋಗ್ಸೋದು, ಹೇಗೆ ನಿಮ್ಮ ಸ್ಕಿನ್ನನ್ನು ಒಂಥರ ಏನಂತಾರೆ ಗ್ಲಾಸ್ ಫಿನಿಶಿಂಗ್, ಈ ಥರ ಗ್ಲಾಸ್ ಗ್ಲೋ ಅಂತಾರಲ್ಲ, ಈ ಕೊರಿಯನ್ ಗ್ಲಾಸ್ ಗ್ಲೋ ಆ ಥರ ಎಲ್ಲ ಇವಾಗೆಲ್ಲ ಫೇಮಸ್. ಅದು ಸ್ಕಿನ್ನು ಕ್ಲಿಯರ್ ಆಗಿ ಇಟ್ಕೊಂಡು ಒಂಥರ ಗ್ಲೋ ಮಾಡ್ಕೊಳ್ಳೋದು ಹೇಗೆ ಬರೀ 7 ದಿವಸದಲ್ಲಿ. ಇಲ್ಲಿದೆ ಬನ್ನಿ. ಇಲ್ಲಿ ಅದ್ರ ಜೊತೆಗೆ ನೋಡಿ, ಇಲ್ಲಿ ಗ್ಲೋ ಡಸಂಟ್ ಸ್ಟಾರ್ಟ್ ಫ್ರಮ್ ಕ್ರೀಮ್. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಗ್ಲೋ ಯಾವತ್ತು ನೀವು ಹಾಕೋ ಕ್ರೀಮಿಂದ ಆಗ್ಬೋದು, ಫೇಸ್ ವಾಶಿಂದ ಅಲ್ಲ. ಫಸ್ಟ್ ಇಲ್ಲಿ ತಿಳ್ಕೊಬೇಕಾಗಿರೋದು ಇಟ್ ಸ್ಟಾರ್ಟ್ ಫ್ರಮ್ ಇನ್ಸೈಡ್ ಯುವರ್ ಬಾಡಿ ಆ್ಯಂಡ್ ಯುವರ್ ರುಟೀನ್. ಇಲ್ಲಿ ನೋಡಿ, ಇಲ್ಲಿ ಇನ್ಸೈಡ್ ಪ್ಲಸ್ ಔಟ್ಸೈಡ್ ಅಂತ ಕೊಟ್ಟಿನಿ. ನಿಮ್ಮ ರುಟೀನ್ ಕರೆಕ್ಟ್ ಆಗಿರಬೇಕು. ಬರೀ ನೀವು ಔಟ್ಸೈಡ್ ಏನಾಗ್ತಿರೋ ಅದರಿಂದ ಮಾತ್ರ ನಿಮ್ಮ ಸ್ಕಿನ್ ಗ್ಲೋ ಆಗಲ್ಲ. ಇದು ಮೇನ್ ಫಸ್ಟ್ ತಿಳ್ಕೊಳ್ಳಿ. ನೀವು ಒಳಗಡೆ ಏನು ಹಾಕ್ತೀರಾ ಅದು ದೊಡ್ಡ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಏನಂತ, ನೀವು ಒಳಗಡೆ ಏನು ತಿಂತೀರಾ ಅದು ನಿಮ್ಮ ಸ್ಕಿನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇನ್ಸೈಡು ಪ್ಲಸ್ ಔಟ್ಸೈಡು ಎರಡೂ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ನೀವು ಯೂಸ್ ಮಾಡೋ ಸ್ಕಿನ್ ರೂಟೀನ್ ಆಗಿರ್ಬೋದು, ನೀವು ತಿನ್ನೋ ಆಹಾರ ಪದ್ಧತಿ ಆಗಿರ್ಬೋದು, ಇದು ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ಅದರಲ್ಲಿ ಪ್ರಾಪರ್ ವಿಟಮಿನ್ಸ್, ಪ್ರೋಟೀನ್ಸು, ಫೈಬರ್ಸು ಮತ್ತು ಸ್ಕಿನ್ನಿಗೆ ಬೇಕಾಗಿರೋ ರಿಲೇಟೆಡ್ ಫುಡ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಕಿನ್ನು ಗ್ಲೋ ಆಗೋದಕ್ಕೆ ಯಾವ ರೀತಿ ನಾವು ಡಯಟ್ನ ಮಾಡಬೇಕು ಅದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಆ ಡಯಟ್ಗಿಂತ ಮುಂಚೆ ಫಸ್ಟು ನಾವು
ರುಟೀನ್ನ ತಿಳ್ಕೊಬೇಕು. ಯಾವ ರೀತಿ ನಮ್ಮ ಮಾರ್ನಿಂಗ್ ರುಟೀನ್ ಇರಬೇಕು. ಇವಾಗ ಬೆಳಿಗ್ಗೆ ಎದ್ದೇಳ್ತೀವಿ, ನಾರ್ಮಲ್ ಆಗಿ ನೀವೇ ಏನಂತಾರೆ ಯೋಚನೆ ಮಾಡಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ ನೀವು? ಒಂದು 1 ಅವರ್ 2 ಅವರ್ 3 ಅವರ್ ಬಿಟ್ಬಿಟ್ಟು ಹೋಗಿ ಮುಖಕ್ಕೆ ನೀರು ತೋರಿಸ್ತೀರಾ. ಆ ರೀತಿ ಮಾಡಬಾರ್ದು. ಇವತ್ತಿಂದ ನಿಮ್ಮ ರುಟೀನ್ನ ಚೇಂಜ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ವಾಶ್ ಫೇಸ್ ವಿತ್ ಕೋಲ್ಡ್ ವಾಟರ್ ಇಮಿಡಿಯೇಟ್ಲಿ ಆಫ್ಟರ್ ವೇಕಿಂಗ್. ನೀವು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಕೋಲ್ಡ್ ವಾಟರಲ್ಲಿ ನಿಮ್ಮ ಫೇಸ್ನ ವಾಶ್ ಮಾಡಬೇಕು. ಹೋಗಿ ನಿಮ್ಮ ಏನಂತಾರೆ ಐಸ್ ವಾಟರ್ ಇರ್ಬೋದು, ಅಥವಾ ನಿಮ್ಮ ಮನೇಲಿ ಐಸ್ ವಾಟರ್ ಇಲ್ಲ ಅಂತ ಹೇಳಿದ್ರೆ ಇದಿರುತ್ತಲ್ಲ ಮಾಮೂಲಿ ಕೋಲ್ಡ್ ವಾಟರ್, ಟ್ಯಾಪಿಂದ ಬರುತ್ತಲ್ಲ, ಕೋಲ್ಡ್ ವಾಟರಲ್ಲಿ ರಪ್ಪಂತ ನಿಮ್ಮ ಫೇಸಿಗೆ ಹಾಕಿದಾಗ ನಿಮ್ಮ ಫೇಸಲ್ಲಿ ಎನರ್ಜೆಟಿಕ್ ಅನ್ನೋ ಒಂದು ಇದು ಅಂಶ ನಿಮಗೆ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿ ಏನೋ ಒಂಥರ ಎನರ್ಜೆಟಿಕ್ ಫೀಲ್ ಆಗುತ್ತೆ. ನಿಮ್ಮ ಸ್ಕಿನ್ನಿಗೂ ಒಂಥರ ಏನದು ಸಪ್ಪೆ ಆಗ್ಬಿಟ್ಟಿರೋ ಸ್ಕಿನ್ನು ಗ್ಲೋ ಆಗೋದಕ್ಕೆ ಅಲ್ಲೇ ನಿಮಗೆ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲ್ ಆಗಿ. ಅದು ಎಸ್ಪೆಷಲಿ ಐಸ್ ವಾಟರು ಕೋಲ್ಡ್ ವಾಟರಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ ಇದೆ. ಅದಾದಮೇಲೆ ಡ್ರಿಂಕ್ 1 ಗ್ಲಾಸ್ ವಾರ್ಮ್ ವಾಟರ್ ಪ್ಲಸ್ ಲೆಮನ್ ಪ್ಲಸ್ ಪಿಂಚ್ ಆಫ್ ಟರ್ಮರಿಕ್. ನೋಡಿ ಇಲ್ಲಿ ಬೆಳಿಗ್ಗೆ ಅದಾಗಿದ ತಕ್ಷಣ ನೀವು 1 ಗ್ಲಾಸ್ ವಾರ್ಮ್ ವಾಟರ್ಗೆ ಸ್ವಲ್ಪ ಲೆಮನ್, ಒಂದು 3-4 ಡ್ರಾಪ್ಸ್ ಅಷ್ಟು ಲೆಮನ್, ಅದ್ರ ಜೊತೆಗೆ ಪಿಂಚ್ ಆಫ್ ಟರ್ಮರಿಕ್, ಒಂದು ಚಿಟಿಕೆಯಷ್ಟು ನೀವು ಅರಿಶಿನ ಪೌಡ್ರನ್ನ ಹಾಕಬೇಕು. ಅದು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಮಿಕ್ಸ್ ಮಾಡ್ಕೊಂಡು ನೀವು ಕುಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲೆನ್ಸ್ ಯುವರ್ ಗಟ್. ನಿಮ್ಮ ಗಟ್ಟೇನಿದೆ, ನಿಮ್ಮ ಸ್ಟಮಕ್ಕು, ಅದು ಕ್ಲೀನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕ್ಲೀನ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಕ್ಲೀನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಫಸ್ಟ್ ಮೂಲ ತಿಳ್ಕೊಳ್ಳಿ. ಇಲ್ಲಿ ಎಷ್ಟೊಂದು ಜನ ಸರ್ ಯಾವುದೋ ಒಂದು ಕ್ರೀಮ್ ಹೇಳಿದ್ರಿ, ಯಾವುದೋ ಒಂದು ಅದೇ ಹೇಳಿದ್ರಿ. ಇಲ್ಲಿ ಕ್ರೀಮ್ಗಳನ್ನ ಹುಡುಕ್ಬೇಡಿ. ಫಸ್ಟು ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ನ್ಯಾಚುರಲ್ ಆಗಿ ಏನು ಮಾಡಬೇಕು ಫಸ್ಟು ಅದನ್ನು ತಿಳ್ಕೊಂಡು ನಂತರ ನೀವು ಯಾವ ಕ್ರೀಮ್ ಹಾಕಬೇಕು, ಯಾವ ಸೆರಮ್ಗಳು ಹಾಕಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಫಸ್ಟ್ ಇಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ಗಟ್ಟನ್ನು ಕ್ಲೀನ್ ಮಾಡ್ಕೋಬೇಕು. ಆ ಗಟ್ಟನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ನೀವು ಈ ರೀತಿ 1 ಗ್ಲಾಸ್ ವಾರ್ಮ್ ವಾಟರು, ಲೆಮನ್ನು, ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕಿ ನೀವು ಬೆಳಿಗ್ಗೆ ದಿನನಿತ್ಯ ಕುಡಿಯಬೇಕು. ಎಸ್ಪೆಷಲಿ 7 ಡೇಸ್ ಚಾಲೆಂಜ್ ತಗೊಳ್ಳೋರು, ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೇಕು ಅಂದ್ಕೊಂಡಿರೋರು. ಅದಾದಮೇಲೆ ಸ್ಟೆಪ್ 3 ಬಂದ್ಬಿಟ್ಟು 5 ಮಿನಿಟ್ಸ್ ಮಾರ್ನಿಂಗ್ ಸನ್ಲೈಟ್. ಎಸ್ಪೆಷಲಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣನೇ ಆಯಿತಾ, ಹೋಗಿ ಸ್ವಲ್ಪ ಮಾರ್ನಿಂಗ್ ಸನ್ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲು ಏನಿದೆ ಅದು, ಆ ಬಿಸಿಲನ್ನ ಒಂದು 5-10 ನಿಮಿಷ ಹೋಗಿ ತಗೊಂಡಾಗ ಏನಾಗುತ್ತೆ ಅಂತೇಳಿ ನಿಮ್ಮ ಬಾಡಿಲಿ ಆ ವಿಟಮಿನ್ ಡಿ ಅನ್ನೋದು ಜನ್ರೇಟ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಈಗಲೂ ವಿಟಮಿನ್ ಡಿಫಿಷಿಯನ್ಸಿ ಕಾಡ್ತಾ ಇದೆ, ಸ್ಕಿನ್ನು ಡಲ್ ಆಗಿರುತ್ತೆ. ನೋಡಿ, ಇಲ್ಲಿ ನಾನು ಹೋಗ್ಬಿಟ್ಟು ರಣ ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡು ಬಿಸಿಲು ತಗೊಳ್ಳಿ ಅಂತ ಹೇಳ್ತಿಲ್ಲ. ಈ ಬೆಳಗಿನ ಜಾವದ ಬಿಸಿಲು ಏನಿದೆ ಅಲ್ಲಿ ಹೋಗಿ ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಆ ಬಿಸಿಲಲ್ಲಿ ಆ ವಿಟಮಿನ್ ಡಿ ತಗೊಳ್ಳಿ. ಹೋಗ್ತಾ ಹೋಗ್ತಾ ನಿಮ್ಮ ಸ್ಕಿನ್ನಲ್ಲಿ ಆ ಗ್ಲೋನು ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಸನ್ಸ್ಕ್ರೀನ್ ಹಾಕೊಂಡು ಹೋಗಿ. ಬಿಸಿಲಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಸನ್ಸ್ಕ್ರೀನ್ ಹಾಕೊಂಡು ಹೋಗಿ ಅಲ್ಲಿ ಬಿಸಿಲಿನ ಶಾಖ ತಗೊಳ್ಳಿ ಆಯಿತಾ. ಬೆಳಿಗ್ಗೆ ಒಂದು 5-10 ನಿಮಿಷ ತಗೊಂಡಾಗ ನಿಮ್ಮ ಬಾಡಿಲಿ ವಿಟಮಿನ್ ಡಿ ಜನ್ರೇಟ್ ಆಗುತ್ತೆ. ಅದ್ರ ಜೊತೆಗೆ ಗ್ಲೋ ಏನಂತಾರೆ ಒಂಥರ ಬೂಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಗ್ಲೋನು ಒಂಥರ ಬೂಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ 7 ಡೇಸ್ ಚಾಲೆಂಜ್ ಫಾಲೋ ಮಾಡ್ತಿರೋರು ಇದನ್ನು ಕಂಪಲ್ಸರಿ ಮಾಡಬೇಕು. ಈ ಸ್ಟೆಪ್ 3 ಎಸ್ಪೆಷಲಿ 5 ನಿಮಿಷ ಮಾರ್ನಿಂಗ್ ಸನ್ಲೈಟ್ ತಗೊಳ್ಳೋದು. ಅದಾದಮೇಲೆ ಸ್ಟೆಪ್ 4 ಅಪ್ಲೈ ಆಲೋವೆರಾ ಜೆಲ್ ಪ್ಲಸ್ ರೋಸ್ ವಾಟರ್, ಲೀವ್ ಫಾರ್ 10 ಮಿನಿಟ್ಸ್ ದೆನ್ ರಿನ್ಸ್. ನೀವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ 7 ದಿವಸದಲ್ಲಿ ಇದಾಗಿದ ತಕ್ಷಣ ಅಪ್ಲೈ ಆಲೋವೆರಾ ಜೆಲ್ ಪ್ಲಸ್ ರೋಸ್ ವಾಟರ್ ಆಯಿತಾ. ಈ ಆಲೋವೆರಾ ಜೆಲ್ ಏನು ಬರುತ್ತೆ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಹಾಕಿ ನೀವು ಸ್ವಲ್ಪ ಏನಂತಾರೆ ಪೇಸ್ಟ್ ಥರ ಮಾಡಿಕೊಂಡು ನೀವು ಫೇಸ್ಗೆ ಹಾಕೋಬೇಕು. ಅದನ್ನು ಒಂದು 10 ನಿಮಿಷ ಬಿಟ್ಟಾಗ ಆಯಿತಾ, ಅದರಲ್ಲಿ ಬರೋ ಬೆನಿಫಿಷಿಯಲ್ಲೇ ಬೇರೆ. ಇದನ್ನು ನೀವು 10 ನಿಮಿಷ ಬಿಟ್ಟು ಅದು ಆಮೇಲೆ ಮುಖ ತೊಳಿಬೇಕು. ಮುಖ ತೊಳೆದಾಗ ನಿಮ್ಮ ಫೇಸು ಒಂಥರ ಫ್ರೆಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಶ್ ಆಗಿ ಅದ್ರ ಜೊತೆಗೆ ಡೇ 1 ಹಿಡ್ಕೊಂಡು ಡೇ 3 ಅಷ್ಟರಲ್ಲೇ ನಿಮ್ಮ ಫೇಸ್ ಫ್ರೆಶ್ ಆಗಿ ಅದ್ರ ಜೊತೆಗೆ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್. ಆಲೋವೆರಾ ಜೆಲ್ಲಲ್ಲಿ ಸ್ಕಿನ್ ರಿಲೇಟೆಡ್ ಸಿಕ್ಕಾಪಟ್ಟೆ ಫಾರ್ಮುಲಾ ಸಿಗ್ತವೆ ನಿಮಗೆ. ಅದರಲ್ಲಿ ಸಿಕ್ಕಾಪಟ್ಟೆ ಏನಂತಾರೆ ನಿಮಗೆ ಅದು ಈ ಡಲ್ನೆಸ್ ಎಲ್ಲ ಏನಿದೆ ಆದಷ್ಟು ಈ ಹೋಗೋದೇ ಈ ಆಲೋವೆರಾ ಜೆಲ್ಗಳಿಂದ, ಈ ರೋಸ್ ವಾಟರ್ಗಳಿಂದ, ಈ ನಮ್ಮ ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅಂಥವನ್ನ ಯೂಸ್ ಮಾಡಿಕೊಂಡು ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಇದಾದಮೇಲೆ ನಿಮಗೆ ಸ್ಟೆಪ್ 4 ಆದಮೇಲೆ ಇದು ಮಾರ್ನಿಂಗ್ ರುಟೀನ್. ಇದು ನೀವು ಬೆಳಗಿನ ಜಾವ ಮಾಡಬೇಕು 7 ದಿವಸ. ಅರ್ಥ ಆಯಿತು ಅನ್ಕೊತೀನಿ. ಎಸ್ಪೆಷಲಿ ಸ್ಟೆಪ್ 4 ಆಲೋವೆರಾ ಜೆಲ್ ಪ್ಲಸ್ ರೋಸ್ ವಾಟರ್ನ ನೀವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು 10 ನಿಮಿಷ ನೀವು 7 ದಿವಸ ಪ್ರತಿ ದಿವಸ ನೀವು ಮಾರ್ನಿಂಗ್ ರುಟೀನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂದ್ಬಿಟ್ಟು. ಇದಾದಮೇಲೆ ಮಾರ್ನಿಂಗ್ ರುಟೀನ್ ಯಾವ ರೀತಿ ಅಂತ ಹೇಳಿದ್ರೆ ಒಂಥರ ಫೌಂಡೇಶನ್ ಇದ್ದಂಗೆ ನಿಮಗಿದು. ನಿಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಈ ಮಾರ್ನಿಂಗ್ ರುಟೀನಲ್ಲಿ 50% ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ನ ನೀವು ಕ್ಲಿಯರ್ ಮಾಡ್ಕೋಬೋದು. ಅದು ಎಸ್ಪೆಷಲಿ
ಇದೇನು ಗ್ಲಾಸ್ ಸ್ಕಿನ್ ತಗೋಬೇಕು ಅಂದ್ಕೊಂಡಿದ್ದೀರಾ ಈ ಸ್ಟೆಪ್ಪನ್ನು ಮಿಸ್ ಮಾಡೋಂಗೆ ಇಲ್ಲ. ಅಲೋವೆರಾ ಜೆಲ್ದು ಮತ್ತು ರೋಸ್ ವಾಟರ್ದು ಇದರ ತಲೆಗೆ ಹೋಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಡಯಟ್ ಪ್ಲಾನ್ ತುಂಬಾ ಇಂಪಾರ್ಟೆಂಟು, ಎಸ್ಪೆಷಲಿ ಸ್ಕಿನ್ ಗ್ಲೋ ಆಗೋದಕ್ಕೆ. ಡಯಟ್ ಪ್ಲಾನ್ ಯಾವ ರೀತಿ ಇರಬೇಕು ನೋಡಿ ಇಲ್ಲಿ. ಯುವರ್ ಸ್ಕಿನ್ ಈಸ್ ವಾಟ್ ಯು ಈಟ್. ನೀವು ಏನು ತಿಂತೀರೋ ಅದೇ ರೀತಿ ನಿಮ್ಮ ಸ್ಕಿನ್ನು ರಿಫ್ಲೆಕ್ಟ್ ಆಗುತ್ತೆ. ನೀವೇನಾದ್ರು ಜಂಕ್ ತಿಂದರೆ ನಿಮ್ಮ ಸ್ಕಿನ್ನು ಅದೇ ಥರ ಜಂಕ್ ಥರನೇ ಏನಂತಾರೆ ಜಂಕ್ ಏನು ತಿಂತೀರೋ ನಿಮ್ಮ ಬಾಡಿಲಿ ಅದೇ ರೀತಿ ನಿಮ್ಮ ರಿಫ್ಲೆಕ್ಷನ್ ಆಗೇ ಇರುತ್ತೆ, ನಿಮ್ಮ ಸ್ಕಿನ್ನಲ್ಲೂ ಅದೇ ರೀತಿ ಕಾಣುತ್ತೆ. ನೀವೇನಾದ್ರು ಹೆಲ್ದಿ ಫುಡ್ ತೊಗೊಂಡ್ರೆ ಆ ಹೆಲ್ದಿ ಫುಡ್ ತಿಂದಾಗ ನಿಮ್ಮ ಸ್ಕಿನ್ನಲ್ಲಿ ಕಾಣಿಸೋ ಗ್ಲೋನೇ ಬೇರೆ ರೀತಿ. ಇಲ್ಲಿ ಯಾವ ರೀತಿ ಹೆಲ್ದಿ ಫುಡ್ಸ್ ತಿನ್ನಬೇಕು ನೋಡಿ. ಇಲ್ಲಿ 7 days ಗ್ಲೋ ಡಯಟ್ ಪ್ಲಾನಲ್ಲಿ ಇಲ್ಲಿ ಮೇಯ್ನ್ ನಾನೇನು ರೆಕಮೆಂಡೇಶನ್ ಮಾಡ್ತೀನಿ, ನೀವು ಅದನ್ನು 7 ದಿವಸ ತಿನ್ನಬೇಕು. ಎಸ್ಪೆಷಲಿ ನಿಮ್ಮ ಡಯಟಲ್ಲಿ ಈ ಫುಡ್ಸ್ ಇರಬೇಕು, ಎಸ್ಪೆಷಲಿ ಸ್ಕಿನ್ ಗ್ಲೋಗೆ. ಬ್ರೇಕ್ಫಾಸ್ಟಲ್ಲಿ 7 ಸೋಕ್ಡ್ ಆಲ್ಮಂಡ್ಸ್, ನೆನೆಸಿರುವಂತಹ 7 ಬಾದಾಮಿ. ಏನು ಹೇಳಿ, ನೆನೆಸಿರುವಂತಹ 7 ಬಾದಾಮಿ, ಅದ್ರ ಜೊತೆಗೆ ಒಂದು ಬನಾನಾ ಅಥವಾ ಪಪಾಯ ಬೌಲ್. ಇದು ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಇರಬೇಕು. ನೀವು ಬ್ರೇಕ್ಫಾಸ್ಟ್ ಏನೈತೀನಿ ಅದ್ರ ಜೊತೆಗೆ ಏನಂತಾರೆ 7 ಬಾದಾಮಿ ಮತ್ತು ಒಂದು ಬನಾನಾ ಅಥವಾ ಪಪಾಯ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ಮ ಬ್ರೇಕ್ಫಾಸ್ಟಲ್ಲಿ. ಅದಾದಮೇಲೆ ಲಂಚು ಸಿಂಪಲ್ ಹೋಮ್ ಮೇಡ್ ಫುಡ್ಡು. ಏನೇ ಆಗಿ ನೀವು ಆಚೆ ಕಡೆ 7 ದಿವಸ ಫುಡ್ ತಿನ್ನಂಗಿಲ್ಲ, ಬರೀ ಹೋಮ್ ಮೇಡ್ ಫುಡ್ಡೇ ತಿನ್ನಬೇಕು. ಅದು ಎಸ್ಪೆಷಲಿ ಸ್ವಲ್ಪ ಆಯಿಲ್ ಕಡಿಮೆ ಇರೋವಂಥದ್ದು. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕರ್ಡ್ ರೈಸ್, ಅದ್ರ ಜೊತೆಗೆ ಸ್ವಲ್ಪ ಏನಂತಾರೆ 1 ಪ್ಲೇಟ್ ಕುಕುಂಬರ್ ಸಲಾಡು. ನೀವಿಲ್ಲಿ ಮಧ್ಯಾಹ್ನದ ಟೈಮ್ ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆ ಫುಡ್ಡೇ ಏನಾದರೂ ತಿನ್ನಿ, ಬಟ್ ಆಯಿಲ್ ಕಡಿಮೆ ಇರೋವಂಥದ್ದು ಮನೆ ಫುಡ್ಡು ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಕರ್ಡ್ ರೈಸ್ ಪ್ಲಸ್ ಅದ್ರ ಜೊತೆಗೆ 1 ಪ್ಲೇಟ್ ಕುಕುಂಬರ್ ಸಲಾಡು. ಇದನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ಮ ಈ 7 days ಸ್ಕಿನ್ ಗ್ಲೋ ಚಾಲೆಂಜಲ್ಲಿ. ಅದಾದಮೇಲೆ ಈವ್ನಿಂಗ್ ಬಂದ್ಬಿಟ್ಟು ಗ್ರೀನ್ ಟೀ ಆರ್ ಹರ್ಬಲ್ ಡ್ರಿಂಕು. ಈ ಹರ್ಬಲ್ ಟೀ ಗ್ರೀನ್ ಟೀ ಬರುತ್ತಲ್ಲ, ಎಸ್ಪೆಷಲಿ ಗ್ರೀನ್ ಟೀ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ನೀವು ಈವ್ನಿಂಗ್ ಹೊತ್ತು ಸ್ನ್ಯಾಕ್ಸ್ ಥರ ಗ್ರೀನ್ ಟೀ ತಗೋಬೇಕು. ಅದ್ರ ನೋಡಿ ಇಲ್ಲಿ ಮೇಯ್ನ್ ಇಲ್ಲಿ ಕಾಫಿ ತಗೊಳಂಗಿಲ್ಲ, ಟೀ ತಗೊಳಂಗಿಲ್ಲ. ಎಸ್ಪೆಷಲಿ ಸ್ಕಿನ್ ಗ್ಲೋ ಆಗಬೇಕು ಅಂದ್ಕೊಂಡಿರೋರು ನೋಡಿ ಇಲ್ಲಿ ನೋ ಕಾಫಿ ಆನ್ ಎಂಟಿ ಸ್ಟಮಕ್. ಎಸ್ಪೆಷಲಿ ನಿಮ್ಮ ಈವ್ನಿಂಗ್ ಆಗ್ತಾ ಸ್ವಲ್ಪ ಸ್ಟಮಕ್ಕು ಎಂಟಿ ಆಗೋ ಥರ ಫೀಲ್ ಆಗುತ್ತೆ. ಆ ಟೈಮಲ್ಲಿ ಕಾಫಿ ಟೀ ತಗೊಳಂಗಿಲ್ಲ, ನೀವು ಬರೀ ಗ್ರೀನ್ ಟೀ ಅಥವಾ ಹರ್ಬಲ್ ಟೀ ತಗೋಬೇಕಾಗತ್ತೆ. ಆಮೇಲೆ ಡಿನ್ನರ್ ಬಂದ್ಬಿಟ್ಟು ನೋಡಿ ಇಲ್ಲಿ ಲೈಟ್ ರೋಟಿ ಪ್ಲಸ್ ವೆಜಿಟೇಬಲ್ಸ್. ಲೈಟಾಗಿ ನೀವು ರೋಟಿ ತಗೋಬೇಕು, ಅದ್ರ ಜೊತೆಗೆ ಎಸ್ಪೆಷಲಿ ನೀವು ಆಯಿಲ್ ಆಗದಿರುವಂತಹ ವೆಜಿಟೇಬಲ್ಸ್, ಈ ನೀರಲ್ಲಿ ಕುದಿಸ್ಬಿಟ್ಟು ತಿಂತಾರಲ್ಲ ಸ್ಟೀಮ್ ವೆಜಿಟೇಬಲ್ಸ್ ಥರ, ಆ ರೀತಿ ನೀವು ವೆಜಿಟೇಬಲ್ಸ್ ತಗೋಬೇಕು. ಲೈಟ್ ರೋಟಿ ಪ್ಲಸ್ ವೆಜಿಟೇಬಲ್ಸ್. ಡ್ರಿಂಕ್ ಜೀರಾ ವಾಟರ್ ಬಿಫೋರ್ ಸ್ಲೀಪ್. ಆಯ್ತಾ. ಇದಾದ್ಮೇಲೆ ನೋಡಿ ಇಲ್ಲಿ ಡಿನ್ನರಲ್ಲಿ ಲೈಟ್ ರೋಟಿ ಪ್ಲಸ್ ವೆಜಿಟೇಬಲ್ಸ್. ನಿಮಗೆ ಪ್ರೋಟೀನ್ ಬೇಕು ಅಂದರೆ ಎಗ್ಗು, ಚಿಕನ್ನು ಅಥವಾ ಪನ್ನೀರ್ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಡಿನ್ನರ್ ಇರಬೇಕು. ನೀವು ಡಿನ್ನರ್ ಆದಾದ್ಮೇಲೆ ಆಯ್ತಾ ಮಲಗೋ ಟೈಮಲ್ಲಿ ನೀವು 1 ಗ್ಲಾಸ್ ಜೀರಾ ವಾಟರ್ ಕುಡಿಬೇಕು, ಅದು ಎಸ್ಪೆಷಲಿ ಮಲಗೋಕ್ಕಿಂತ ಮುಂಚೆ. ಇದು ಇಷ್ಟು ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ಕೇರ್ ಡಯಟ್ ಆಗಿದೆ. ಇಲ್ಲಿ ಯಾವುದೇ ರೀತಿ ನಾನು ಎಕ್ಸ್ಟ್ರಾಡಿನರಿ ಫುಡ್ಸ್ ಎಲ್ಲ ತಂದು ಹಾಕಿಲ್ಲ. ಇಲ್ಲಿ ನಿಮ್ಮ ಮನೆಯಲ್ಲೇ ಮಾಡುವಂತಹ ಫುಡ್ಡು, ಅದನ್ನೇ ಬಳಸ್ಕೊಂಡು ನಿಮ್ಮ ಸ್ಕಿನ್ ಗ್ಲೋ ಆಗೋದು ಹೇಗೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಡಯಟ್ನ ಬರ್ಕೊಳ್ಳಿ. ಬೇಕಾದ್ರೆ ಇನ್ನೊಂದ್ಸಲಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಹಿಂದೆ ಬಂದು ನೋಡಿಕೊಂಡು ಮತ್ತೆ ಬರ್ಕೊಳ್ಳಿ, ಮಿಸ್ ಮಾಡಬೇಡಿ ಇದನ್ನು. ಇದಾದಮೇಲೆ ಅವಾಯ್ಡ್ ಫ್ರೈಡ್ ಫುಡ್ಡು, ಶುಗರಿ ಸ್ನ್ಯಾಕ್ಸ್, ಏನಂತಾರೆ ಸ್ಟ್ರೆಸ್ ಈಟಿಂಗು. ಇದು ಏನಿದೆ ಈ ಎಸ್ಪೆಷಲಿ ನಿಮ್ಮ ಸ್ಕಿನ್ನ ಹಾಳು ಮಾಡೋವಂಥ ಫುಡ್ಸು, ಫ್ರೈಡ್ ಫುಡ್ಸ್ ಆಗಿರ್ಬೋದು, ಶುಗರಿ ಫುಡ್ಸ್ ಆಗಿರ್ಬೋದು, ಈ ಜಂಕ್ ಫುಡ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ನೀವು 7 ದಿವಸ ಸ್ಟ್ರಿಕ್ಟಾಗಿ ಬಿಟ್ಬಿಡಬೇಕು. ಎಸ್ಪೆಷಲಿ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು, ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗಬೇಕು, ಆ ಗ್ಲಾಸ್ ಫಿನಿಶಿಂಗ್ ಥರ ಕಾಣಿಸ್ಬೇಕು ಅಂತ ಹೇಳಿದ್ರೆ. ಡಯಟ್ ಅರ್ಥ ಆಯಿತು ಅನ್ಕೊತೀನಿ. ಇದಾದಮೇಲೆ ಕೊನೆಯದಾಗಿ ನೀವು ನಿಮ್ಮ ನೈಟ್ ರುಟೀನ್, ಮಲಗಬೇಕಾದ್ರೆ ನಿಮ್ಮ ನೈಟ್ ರುಟೀನ್ ಹೇಗಿರಬೇಕು, ಎಸ್ಪೆಷಲಿ ನಿಮ್ಮ ಸ್ಕಿನ್ನು ಗ್ಲೋ ಆಗಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ. ವಾಶ್ ಯುವರ್ ಫೇಸ್ ಆಫ್ಟರ್ ಕಮಿಂಗ್ ಫ್ರಮ್ ಔಟ್ಸೈಡ್ ಆಗಿರ್ಬೋದು, ಏನೇ ಆಗಿರ್ಬೋದು. ನೀವೆಲ್ಲೇ ಹೋಗಿ ಬಂದ್ರೂ ಮನೆಗೆ ಬಂದಾದ್ಮೇಲೆ ಫಸ್ಟು ನಿಮ್ಮ ಫೇಸ್ನ ವಾಶ್ ಮಾಡಿ. ಹಾಗೆ ಬಂದು ಬಿತ್ಕೊಬಿಡೋದು, ದನ ಮಲಗ್ದಂಗೆ ಮಲ್ಕೊಳ್ಳೋದು, ಆ ಫೇಸಿಗೆ ನೀರು ತೋರಿಸಲ್ಲ, ಇನ್ನು ನೆಕ್ಸ್ಟ್ ಮಾರ್ನಿಂಗೇ ತೋರಿಸೋದು, ಧೂಳೆಲ್ಲ ಹಾಗೇ ಇರುತ್ತೆ. ಅಥವಾ ಮನೆಯಲ್ಲೇ ಇರೋರಾಗಿರ್ಬೋದು, ನೀವು ಮನೆಯಲ್ಲಿರಿ ಅಥವಾ ಔಟ್ಸೈಡ್ ಆಗಿರಿ, ಹೌಸ್ ವೈಫ್ ಆಗಿರಿ ಅಥವಾ ಔಟ್ಸೈಡ್ ವರ್ಕ್ ಮಾಡೋರಾಗಿರಿ, ಏನೇ ಆದ್ರೂ ಮನೆಗೆ ಬಂದಾಗ ನಿಮ್ಮ ಫೇಸ್ನ ವಾಶ್ ಮಾಡೋದು ಕಲ್ತ್ಕೊಳ್ಳಿ. ಅಥವಾ ನೀವು ಡಿನ್ನರ್ ಆದ್ಮೇಲೆ ಏನಾದ್ರು ವಾಶ್ ಮಾಡೋ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಡಿನ್ನರ್ ಆದ್ಮೇಲೆ ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ಫೇಸ್ ವಾಶ್ ರುಟೀನ್ಸ್ ನೋಡಿ ಇಲ್ಲಿ. ವಾಶ್ ಯುವರ್ ಫೇಸ್ ಆಫ್ಟರ್ ಕಮಿಂಗ್ ಹೋಮ್. ಅದಾದ್ಮೇಲೆ ಅಪ್ಲೈ ಮುಲ್ತಾನಿ ಮಿಟ್ಟಿ. ಇದು ನೋಡಿ ಇಲ್ಲಿ, ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದು ತುಂಬಾನೇ ಇಂಪಾರ್ಟೆಂಟ್ ಫಾರ್ಮುಲಾ ಇಲ್ಲಿ. ಅಪ್ಲೈ ಮುಲ್ತಾನಿ ಮಿಟ್ಟಿ ಪ್ಲಸ್ ರೋಸ್ ವಾಟರ್.
ಇದು ನಿಮ್ಮ ರಾತ್ರಿ ಎಸ್ಪೆಷಲಿ ನೈಟ್ ರೂಟೀನಲ್ಲಿ ನಿಮ್ಮ ಫೇಸ್ ವಾಶ್ ಆಗಿದ ತಕ್ಷಣನೇ ಅಪ್ಲೈ ಮುಲ್ತಾನಿ ಮಿಟ್ಟಿ ಪ್ಲಸ್ ರೋಸ್ ವಾಟರ್. ಇದು ಹೆಂಗಿರ್ಬೇಕು ಅಂದರೆ ಆಲ್ಟರ್ನೇಟ್ ಡೇಸ್, ಒಂದು ದಿವಸ ಬಿಟ್ಟು ಒಂದು ದಿವಸ. ಇವತ್ತು ಸೋಮವಾರ ನೀವು ಮುಲ್ತಾನಿ ಮಿಟ್ಟಿ ರೋಸ್ ವಾಟರ್ ಹಾಕಿದ್ದೀರಾ ಅಂದರೆ ನೈಟು 10 ನಿಮಿಷ, ಆಮೇಲೆ 15-20 ನಿಮಿಷ ಎಲ್ಲ ಬಿಡೋಕೆ ಹೋಗ್ಬಿಡಿ, 10 ನಿಮಿಷ ಅದನ್ನು ಪ್ಯಾಕ್ ಥರ ಮಾಡಾಕ್ಬೇಕು. ಇವತ್ತು ಸೋಮವಾರ ಹಾಕಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ವೆಡ್ನೆಸ್ಡೇ, ಇವತ್ತು ವೆಡ್ನೆಸ್ಡೇ ಹಾಕಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ಫ್ರೈಡೆ, ಇವತ್ತು ಫ್ರೈಡೆ ಹಾಕಿದ್ದೀರಾ ಅಂದರೆ ನೆಕ್ಸ್ಟ್ ಸಂಡೇ, ಅಂಟಿಲ್ 7 ಡೇಸ್ವರೆಗೂ ಈ ರುಟೀನ್ನ ನೀವು ಫಾಲೋ ಮಾಡಬೇಕು. ನೈಟ್ ರುಟೀನು ಇದು ಊಟ ಆದ್ಮೇಲಾದ್ರೂ ಮಾಡಿ ಅಥವಾ ಊಟದ ಮುಂಚೆ ಆದ್ರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಈ ರುಟೀನ್ ಕಂಪ್ಲೀಟ್ ಆಗಿರಬೇಕು. ಅದಾದ್ಮೇಲೆ ರಬ್ ಆನ್ ಐಸ್ ಕ್ಯೂಬ್ ಫಾರ್ ಏನಂತಾರೆ 1 ಮಿನಿಟ್. ಇದಾದ್ಮೇಲೆ ಈ ಪ್ಯಾಕ್ ಎಲ್ಲ ಆದಾದ್ಮೇಲೆ ನಿಮ್ಮ ಒಂದು ಐಸ್ ತಗೊಂಡು ಸ್ಮೂತ್ ಆಗಿ ಅದನ್ನ ರಬ್ ಮಾಡಬೇಕು 1 ನಿಮಿಷ. 7 ದಿವಸದವರೆಗೂ 1 ನಿಮಿಷ ಐಸ್ ತಗೊಂಡು ನೀವು ರಬ್ ಮಾಡಿದಾಗ ನಿಮ್ಮ ಸ್ಕಿನ್ ಆ ಪೋರ್ಸ್ ಎಲ್ಲ ಏನಿದೆ ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಅಪ್ಲೈ ಲೈಟ್ ಮಾಯಿಶ್ಚರೈಸರ್ ಬಿಫೋರ್ ಸ್ಲೀಪ್. ನೀವು ಇಷ್ಟೆಲ್ಲ ಮಾಡಾದ್ಮೇಲೆ ಸ್ಕಿನ್ನು ಸ್ವಲ್ಪ ಡ್ರೈ ಆಗಿರುತ್ತೆ, ಆ ಡ್ರೈನೆಸ್ ಎಲ್ಲ ಹೋಗ್ಸೋದಕ್ಕೆ, ನಿಮ್ಮ ಸ್ಕಿನ್ನ ಸಾಫ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ಆ ಮಾಯಿಶ್ಚರೈಸರ್ ಯಾವುದೇ ಆಗಿರ್ಬೋದು, ಸ್ವಲ್ಪ ಬ್ರ್ಯಾಂಡೆಡ್ ಇರೋವಂಥ ಮಾಯಿಶ್ಚರೈಸರ್ನ ಯೂಸ್ ಮಾಡಿ, ಕ್ಲಿನಿಕಲಿ ಟೆಸ್ಟೆಡ್ ಆಗಿರೋವಂಥ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಬೇಕು ಅಂದರೆ ನಾನು ಅಲ್ಲಿ ತೋರಿಸ್ತಾ ಇರ್ತೀನಿ ನಿಮಗೆ ಉಪಯೋಗ ಆಗುವಂತಹ ಏನಂತಾರೆ ಈ ಮಾಯಿಶ್ಚರೈಸರ್ಗಳು ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೋಡ್ಕೊಳ್ಳಿ, ಅಥವಾ ಲಿಂಕ್ಗಳಿರ್ತವೆ ನೋಡ್ಕೊಳ್ಳಿ, ಅಂಥ ಮಾಯಿಶ್ಚರೈಸರ್ನ ಬಳಸಿ. ಅಪ್ಲೈ ಲೈಟ್ ಮಾಯಿಶ್ಚರೈಸರ್ ಬಿಫೋರ್ ಸ್ಲೀಪ್. ಅದಾದ್ಮೇಲೆ ಮಾಯಿಶ್ಚರೈಸರ್ ಆದಮೇಲೆ ಸ್ಲೀಪ್ ಏನಂತಾರೆ ಅರ್ಲಿ, ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟು. ಆಯ್ತು ಗುರು ಇದೆಲ್ಲ ನಾನು ಮಾಡಿದ ತಕ್ಷಣ ನಾನು 1 ಗಂಟೆಗೆ ಮಲಗ್ತೀನಿ, 12 ಗಂಟೆಗೆ ಮಲಗ್ತೀನಿ, ಇವೆಲ್ಲ ನಡೆಯಲ್ಲ. ಈ 7 ದಿವಸದಲ್ಲಿ ನೀವು 10:30 ಒಳಗಡೆ ಮಲ್ಕೋಬೇಕು. ಎಸ್ಪೆಷಲಿ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು, ಗ್ಲಾಸ್ ಫಿನಿಶಿಂಗ್ ಆಗಬೇಕು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟು. ಸ್ಲೀಪರ್ಲಿ ನೈಟ್ ಟೈಮ್ ಸ್ಕಿನ್ನು ಯಾವಾಗ ರಿಪೇರ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಮಲಗಬೇಕಾದ್ರೆ, ರೆಸ್ಟ್ ಮಾಡಬೇಕಾದ್ರೆ, ಬೆಳಗ್ಗೆಯಿಂದ ಅಷ್ಟೆಲ್ಲ ಸ್ಕಿನ್ ರೂಟೀನ್ ಮಾಡಿರ್ತೀರಲ್ಲ, ಅದೆಲ್ಲ ನಿಮಗೆ ಅದು ರಿಪೇರ್ ಆಗಬೇಕು, ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನೈಟೇ ಬೆಸ್ಟ್ ಟೈಮು. ನೀಟಾಗಿ 8 ಅವರ್ಸ್ ಸ್ಲೀಪ್ ಕಂಪ್ಲೀಟ್ ಮಾಡಿ. ಎಸ್ಪೆಷಲಿ ಈ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡ್ತಿರೋರು ಅರ್ಥ ಆಯಿತು ಅನ್ಕೊತೀನಿ. ನಿಮಗೆ ಮಾರ್ನಿಂಗ್ ರುಟೀನ್ ಏನು ಮಾಡಬೇಕು ಮತ್ತು ನಿಮ್ಮ ಡಯಟ್ ಹೇಗಿರಬೇಕು, ನೈಟ್ ರುಟೀನ್ ಹೇಗಿರಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡಿ. ನೋಡಿ ಇಲ್ಲಿ ರಿಸಲ್ಟ್ಸು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಡೇ 3ಯಲ್ಲಿ ನಿಮ್ಮ ಸ್ಕಿನ್ನು ಏನಂತಾರೆ ಫ್ರೆಶ್ನೆಸ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೇ 3ಯಲ್ಲಿ. ಇನ್ನು ಬೈ ಡೇ 7 ನಿಮ್ಮ ಫೇಸು ಏನಂತಾರೆ ಆಲ್ಮೋಸ್ಟ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ಲಾಸ್ ಫಿನಿಶಿಂಗ್ ಕಾಣಿಸ್ತಾ ಇರುತ್ತೆ. ನೀವು ಈ ಚಾಲೆಂಜ್ನ ತಗೊಳ್ಳಿ. ಎಸ್ಪೆಷಲಿ ನಿಮ್ಮ ಯಾರ ಸ್ಕಿನ್ ಆಯಿಲಿ ಇದೆ, ಗ್ಲೋ ಇಲ್ಲ, ಏನೋ ಒಂಥರ ಪಿಂಪಲ್ಸ್ಗಳೆಲ್ಲ ಆಗಿದೆ ಅಂಥವ್ರು ನಿಮ್ಮ ಇನ್ಸೈಡಿಂದ ಹಿಡ್ಕೊಂಡು ಔಟ್ಸೈಡ್ವರೆಗೂ ನಿಮ್ಮ ಬಾಡಿಯಲ್ಲಿ ಒಂಥರ ರಿಫ್ರೆಶ್ನೆಸ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಜಂಕ್ ಇಲ್ಲ, ಯಾವುದೇ ರೀತಿ ಕೆಮಿಕಲ್ಗಳಿಲ್ಲ, ಎಲ್ಲ ಮನೆಯಲ್ಲೇ ಬಳಸುವಂತಹ ಪದಾರ್ಥಗಳು. ನಿಮಗೂ ಏನಾದರೂ ಆಯಿತಾ ಪರ್ಸ್ನಲೈಸ್ಡ್ ಸ್ಕಿನ್ ಕೇರ್ ರುಟೀನ್ ಬೇಕು ಮತ್ತು ಫ್ಯಾಟ್ ಲಾಸ್. ಎಸ್ಪೆಷಲಿ ನೋಡಿ ಇಲ್ಲಿ ನೀವು ದಪ್ಪ ಇರೋವರೆಗೂ ನಿಮ್ಮ ಸ್ಕಿನ್ನು ಏನಂತಾರೆ ಗ್ಲೋ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು. ಇದ್ರ ಜೊತೆಗೆ ನಿಮ್ಮ ಫ್ಯಾಟ್ ಲಾಸು ಮಾಡಿ, ಇದ್ರ ಜೊತೆಗೆ ಇವಾಗ ನಾನು ಹೇಳಿದ್ನಲ್ಲ ಈ ಸ್ಕಿನ್ ಕೇರ್ ರುಟೀನ್ ಇದನ್ನು ಫಾಲೋ ಮಾಡಿದಾಗ ಜೊತೆಯಲ್ಲೇ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ನಿಮಗೇನಾದರೂ ಪರ್ಸ್ನಲೈಸ್ ಫ್ಯಾಟ್ ಲಾಸ್ ಡಯಟ್ ಬೇಕು ಮತ್ತು ಕಸ್ಟಮೈಸ್ಡ್ ಸ್ಕಿನ್ ಕೇರ್ ರುಟೀನ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ಸ್ಕ್ರೀನಲ್ಲಿ ತೋರಿಸ್ತಿರೋ ನಂಬರ್ ಆಗಿರ್ಬೋದು, ಅದಕ್ಕೆ ಮೆಸೇಜ್ ಮಾಡಿ ನಿಮಗೆ ಪರ್ಸನಲ್ ಫ್ಯಾಟ್ ಲಾಸ್ ಡಯಟ್ನ ನಿಮಗೆ ರೆಡಿ ಮಾಡ್ಕೊಡ್ತೀನಿ. ಜೊತೆಗೆ ನಿಮಗೆ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ಕೊಡ್ತೀನಿ. ನನಗೆ ಫ್ಯಾಟ್ ಲಾಸ್ ಪ್ಲಸ್ ಸ್ಕಿನ್ ಕೇರ್ ಅಂದ್ಬಿಟ್ಟು ಮೆಸೇಜ್ ಮಾಡಿ ಅಂಥವ್ರಿಗೆ ಪರ್ಸ್ನಲೈಸ್ ಕಸ್ಟಮೈಸ್ಡ್ ಡಯಟ್ನ ರೆಡಿ ಮಾಡ್ಕೊಡ್ತೀನಿ. ಇದೇ ರೀತಿ ನಿಮಗೆ ಫ್ಯಾಟ್ ಲಾಸ್ ಆಗಿರ್ಬೋದು, ಮೋಟಿವೇಶ್ನಲ್ ಆಗಿರ್ಬೋದು, ಡಿಸಿಪ್ಲೈನ್ ವಿಡಿಯೋಸ್ಗಳಾಗಿರ್ಬೋದು, ಸ್ಕಿನ್ ಕೇರ್ ರುಟೀನ್ಗಳಾಗಿರ್ಬೋದು, ಇಂಥ ವಿಡಿಯೋಸ್ಗಳೇ ನನ್ನ ಚಾನಲಲ್ಲಿ ಜಾಸ್ತಿ ಬರೋದು. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.